ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದು ಬಾ. ಆಗ ನಾಮಾನನ್ ತನ್ನ ಸೇವಕನಿಗೆ ಹೇಳ್ತಾನೆ, ನಮ್ಮೂರಲ್ಲಿ ಒಂದು ಕೆರೆ ನದಿಗಳಿಲ್ವಾ? ಇಲ್ಲಿ ಬಂದೇ ನಾನು ಮುಳುಗಿ ನಾನು ಸ್ನಾನ ಮಾಡ್ಕೊಳ್ಬೇಕಾ ಅಂತ. ಆಗ ಸೇವಕನ್ ಹೇಳ್ತಾನೆ, ಅದನ್ನು ಬಿಟ್ಟು ನೀನ್ ಬೇರೆ ಏನೇ ಹೇಳಿದ್ರು ಮಾಡ್ತಿದ್ದೆ ತಾನೆ, ಇದನ್ನು ಮಾಡು. ಎಷ್ಟು ಸಾರಿ ಮುಳುಗೋದಕ್ಕೆ ಹೇಳಿದ್ದು? 6 ಸಾರಿ ಮುಳುಗಿದ್ರು ಕೂಡ ಏನಾದ್ರೂ ಚೇಂಜಸ್ ಇತ್ತ? ಏನಿಲ್ಲ. ಒಂದೇ ಒಂದು ಲಾಸ್ಟ್ 7ನೇ ಬಾರಿ ಅವನು ಮುಳುಗಬೇಕಿತ್ತು. ನೀರಿನ ಒಳಗೆ ಹೋದವನು ಹೊರಗೆ ಬರುವಾಗ ಫ್ರೆಶ್ ಸ್ಕಿನ್ ಒಟ್ಟಿಗೆ ಒಳಗೆ ಅವನು ಅಂದ್ಕೊಂಡಿರ್ಬೋದು, ಈ ತಲೆಕೆಟ್ಟು ಮನುಷ್ಯ 7 ಸಾರಿ ಮುಳುಗಕ್ಕೆ ಹೇಳ್ದ. ಮೊದಲನೇ ಸಾರಿ ಮುಳುಗಿ ಎದ್ದು ಬಂದ, ಫಸ್ಟ್ ನೋಡ್ಕೊಂಡ ಅಟ್ಲೀಸ್ಟ್ 0.1% ಆದ್ರೂ ಪುಸ್ತ ಕಡಿಮೆ ಆಗಿದೆ ಅಂತ. 2ನೇ ಸರ್ತಿ ಮುಳುಗ್ದ, ಕೈಯೆಲ್ಲ ನೋಡ್ದ, ಒಂದ್ಸತಿ ಸೇವಕನ ಮುಖ ನೋಡ್ದ, ನೀನ್ ಮಾಡಿ ಗುರುವೆ ಅಂದ ಅವನು. 3ನೇ ಸಾರಿ ಮುಳುಗ್ದ, ಏನು ಚೇಂಜಸ್ ಇಲ್ಲ. 4ನೇ ಸಾರಿ ಮುಳುಗ್ದ, ಏನು ಚೇಂಜಸ್ ಇಲ್ಲ. 5ನೇ ಸಾರಿ ಏನು ಚೇಂಜಸ್ ಇಲ್ಲ. 6ನೇ ಸಾರಿ ಏನೂ ಚೇಂಜಸ್ ಇಲ್ಲ. ಇದೆಷ್ಟು ಸಾರಿ ಮುಳುಗಿದ್ರು? ಅಷ್ಟು ಪೇಷನ್ಸ್ ಒಬ್ಬ ಮನುಷ್ಯನಿಗಿರುತ್ತ? 7 ಸಾರಿ ಮುಳುಗೋದಕ್ಕೆ ಹೇಳಿದ್ರು, 6 ಸಾರಿ ಏನಾಗಿಲ್ಲ. 7ನೇ ಸಾರಿಯಲ್ಲಿ ಏನಾದ್ರು ಆಗ್ಬಿಡ್ತಾ? ಅದೇ ತಾನೇ ಪ್ರಶ್ನೆ. ನೀವು ಅದು ಮಾಡಿ ಇದು ಮಾಡಿ ಅಂದ್ರೆ ನಾನು ಎಲ್ಲಾ ಮಾಡಿದೆ, ಇನ್ನೂ ಏನಾಗಿಲ್ಲ. ಸ್ವಲ್ಪ ತಾಳ್ಮೆ ಅನ್ನೋದನ್ನ ವೃದ್ಧಿ ಮಾಡಿಕೊಳ್ಳಿ. 7ನೇ ಸಾರಿ ಅವನು ಮುಳುಗಿ ಮೇಲೆ ಎದ್ದು ಬಂದಾಗ ಏನಾಯ್ತು? ಹುಟ್ಟಿದ ಮಗುವಿಗೆ ಇದ್ದಂತ ಸ್ಕಿನ್, ನ್ಯೂ ಬಾರ್ನ್ ಸ್ಕಿನ್ ಅವನ ಶರೀರದ ಮೇಲೆ ಬಂತು. 7ನೇ ಸಾರಿನೇ ದೇವರು ಯಾಕೆ ಆ ಮನುಷ್ಯನನ್ನ ಕ್ಲೀನ್ ಮಾಡಿದ್ರು? 2 ರೀಸನ್. ಒಂದು, ಅವನು ದೇವರ ಸೇವಕನ ಮಾತಿಗೆ ವಿಧಿಯನಾಗಿತ್ತು. 2ನೇದು, ಆ ಮಾತನ್ನು ನಂಬಿ ತನ್ನ ತಾಳ್ಮೆಯನ್ನ, ತನ್ನ ವಿಶ್ವಾಸವನ್ನು ತೋರಿಸಿ. ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಯಾವುದೇ ಸಭೆಗೆ ಬೇಕಾದ್ರೂ ಹೋಗಿ ಐ ಡೋಂಟ್ ಕೇರ್. ನಿಮ್ಮ ಸೇವಕನ ಮಾತನ್ನ ನೀವು ಕೇಳದೇ ಇದ್ರೆ ಎಷ್ಟು ವರ್ಷದ ವಿಶ್ವಾಸಿನೇ ಆಗಿರಲಿ, ನಿಮ್ಮ ಲೈಫ್ ಚೇಂಜ್ ಆಗದೆ ನೆವರ್. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಂಡು ನೋಡಿ, ನನ್ನ ಲೈಫ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಲ್ಲಿತ್ತು, ಈಗಲೂ ಅದೇ ತರ ಪಾಯಿಂಟ್ ಅಲ್ಲಿ ಇದೆ ಅಂದ್ರೆ ನಿನ್ನ ಸೇವಕನ ಮಾತನ್ನ ನೀನು ಕೇಳ್ತಾ ಇಲ್ಲ. ನಿನ್ನ ಮೇಲೆ ನೇಮಿಸಿರುವ ಸೇವಕನ ಮಾತನ್ನು ನೀನು ಕೇಳದೆ ಹೋದರೆ ದೇವರ ಮಾತನ್ನು ಹೇಗೆ ಕೇಳ್ತೀಯ? ಮೈ ಡೈರೆಕ್ಟ್ ಕ್ವೆಶ್ಚನ್ ಟು ಯು. ನಿಮ್ಮ ಮೇಲೆ ನೇಮಿಸಿರುವ ಸೇವಕನ ಮಾತಿಗೆ ಮರ್ಯಾದೆ ಇಲ್ಲದೆ ಹೋದರೆ ನಿನ್ನ ಸೃಷ್ಟಿಕರ್ತನನ್ನು ನಿಜವಾಗ್ಲೂ ಗೌರವಿಸ್ತೀಯ. ಕೆಲವೊಂದು ಇದಾವೆ ತಲೆಗೆಟ್ಟು ಹೇಳುತ್ತವೆ ವಿಡಿಯೋಗಳಲ್ಲಿ, ನಿಮಗೆ ಪಾಸ್ಟ್ ಬೇಡ, ಯಾರು ಬೇಡ, ವಾಕ್ಯ ಗೊತ್ತಿದ್ರೆ ಸಾಕು. ನಾನು ಅವ್ರು ಕೇಳೋದು ಒಂದೇ ಪ್ರಶ್ನೆ, ಅಷ್ಟೆಲ್ಲ ನೀವು ಹೇಳುವುದಾದ್ರೆ 5 ವಿಧವಾದ ಸೇವೆಯನ್ನು ದೇವರು ಹೇಳಿಕೆ ಕೊಡಿ. ವೈ ಗಾಡ್ ಹ್ಯಾಸ್ ಆರ್ಡೈನ್ಡ್ 5-fold ministries. ವಾಕ್ಯ ಮಾತ್ರ ನಿಮಗೆ ಸಾಕಾಗಿರುವುದಾಗಿದ್ರೆ ಸೇವಕರ ಅಗತ್ಯ ಇರ್ತಿರಲಿಲ್ಲ. ಹಾಗಿದ್ರೆ why God has kept His servants upon you as a watchman? ಯಾಕೆ? ಅವರ ಬಗ್ಗೆ ಯಾರು ಮಾತಾಡಲ್ಲ, ಆದ್ರೆ ಸೇವಕರ ಬಗ್ಗೆ ಮಾತಾಡಕ್ ಮಾತ್ರ ಚಂದ. ಲಿಸ್ಟ್, ಹೌ ಡೇರ್ ಯು? ಯಾರ ಬಗ್ಗೆ ಮಾತಾಡ್ತಿದ್ರಿ ಅನ್ನೋ ಕೂಡ ಮೈಯಲ್ಲಿ ಪ್ರಜ್ಞೆ ಇರಬೇಕು. ಒಬ್ಬ ನಾಮಾನ, ಅದು ಕೂಡ ಅನ್ಯ ದೇಶದವರು, ಒಬ್ಬ ದೇಶದ ರಾಜ. ಅವನು ಬಂದು ಎಲಿಷನ್ ಬಂದು ನಾಮನ ಮುಖನೂ ಕೂಡ ನೋಡ್ಲಿಲ್ಲ. ಹೋಗ್ ಮುಳುಗು, ಒನ್ ಕಮಾಂಡ್, ಗೋ ಅಂಡ್ ಟೇಕ್ ಅ ಡಿಪ್ ಇನ್ ದ ಜೋರ್ಡನ್ ರಿವರ್. 1 word. ವಿಧಿಯನಾದ್ನ ನೀನು ರಾಜ, ಒಂದು ದೇಶಕ್ಕೆ ರಾಜ ನಾಮಾನ, ಅವನು ವಿಧಿಯನಾದ. ನಿಮಗೇನು ತೊಂದರೆ ವಿಧಿಯರಾಗೋದಕ್ಕೆ? ಒಂದು ದಿನ ಬರ್ತದೆ,
ನೀವು ಹುಡುಕಿದ್ರು ಕೂಡ ಸೇರಿದ್ರು ಸಿಗಲ್ಲ. ಚೈನಾದಲ್ಲಿ ನೋಡಿ, ಪಾಸ್ಟ್ ಇಲ್ಲ, ಏನಿಲ್ಲ, ನಾಯಕರೇ ಇಲ್ಲ. ಆದರೆ ಒಂದೊಂದು ಪ್ರೇಯರ್ಸ್ ಎಲ್ಲ ಕೆಳಗೆ 2 ಕೋಟಿ ಜನರನ್ನು ನಡೆಸ್ತಿದ್ದಾರೆ ಅಂದ್ರೆ ನಾವು ಎಷ್ಟು ಜನ ಕ್ರಿಸ್ತನ ಕಡೆಗೆ ನಡೆಸಿದೀವಾಗ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಮಾಡುವ ಎಲ್ಲಾ ಕೆಲಸಗಳಲ್ಲಿ ದೇವರಿಗೆ ಮೊದಲನೇ ಆದ್ಯತೆ ಕೊಟ್ಟು ದೇವರನ್ನ ಮಹಿಮೆ ಪಡಿಸುವವರಾಗಿ ನೀವಿರಬೇಕು. ದೇವರು ನಿಮಗೆ ಕೇಳುವ ಇಷ್ಟ ಅಂತಸ್ತು, ಐಶ್ವರ್ಯ, ಪದವಿ ಯಾವುದು ಬೇಡ. ಕೇಳಿದರೆ ಏನಾದ್ರು ಕೇಳಿದರೆ ನಿಮ್ಮ ಹತ್ರ ದೇವರು ನಿಮ್ಮ ಹತ್ರ ಕೇಳಿರೋದು ಒಂದೇ, ನಿನ್ನ ಹೃದಯದಲ್ಲಿ ಆತನಿಗೆ ಸ್ಥಳ. If you have place for him in your heart, you have the world's finest treasure in your life. ನಿನ್ನ ಹೃದಯದಲ್ಲಿ ಕ್ರಿಸ್ತನು ಇರುವುದಾದ್ರೆ ಅತಿ ಅಮೂಲ್ಯವಾದ ನಿಧಿ ನಿಕ್ಷೇಪವನ್ನ ನೀವು ಹೊಂದಿರುವನ. ಕಾರಣ ಏನಕ್ಕೆ ಗೊತ್ತಾ? ಈ ವಾಕ್ಯವೆಂಬ ಜೇನನ್ನ ನೀನು ನಿಜವಾಗಿ ಸವಿದಿರುವುದಾದ್ರೆ ಇದನ್ನ ಬಿಟ್ಟು ಎಡಕ್ಕೂ ಬಲಕ್ಕೂ ನೀನು ತಿರುಗುವುದಿಲ್ಲ. ಕಾರಣ ಏನು ಗೊತ್ತಾ? ಅದನ್ನು ಒಮ್ಮೆ ರುಚಿಸಿದವನು ತನ್ನ ಸೃಷ್ಟಿಕರ್ತನನ್ನ ತಾನು ಈ ಭೂಮಿಯನ್ನು ಬಿಡುವವರೆಗೂ ಸ್ಮರಿಸ್ತಾ ಇದ್ದಾನೆ.